ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ನ ಇವತ್ತಿನ ಅತಿಥಿ ವೆರಿ ಬ್ಯೂಟಿಫುಲ್ ಲೆಜೆಂಡರಿ ಆಕ್ಟ್ರೆಸ್. ಯಾರಂತ ಅನ್ಕೊಂಡ್ರಿ? ಇಲ್ಲಿ ನೋಡಿ, ಸುಧಾರಣೆ ಮ್ಯಾಮ್. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ನಾನು. ಈಗ ಇಲ್ಲಿ ಶೋರೂಮ್ ವಿಸಿಟ್ ಮಾಡಿದ್ರಿ, ಹೇಗನ್ಸ್ತು? ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಖುಷಿಯಾಗಿದ್ದೇನು ಅಂದ್ರೆ, ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ಸ್ವಲ್ಪ ನನ್ಗೆ ಈ ಆಸ್ಟ್ರಾಲಜಿ ಈ ತರ ವಿಷಯದ ಬಗ್ಗೆ ಒಂದ್ ಸ್ವಲ್ಪ ದೂರ ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಅದು ಕೆಲವೊಂದು ಎಕ್ಸ್ಪೀರಿಯನ್ಸ್ ಗಳಿಂದ ಸ್ವಲ್ಪ ಹಾಗಾಗಿ ದೂರ ಉಳಿದಿದ್ದೆ. ಬಟ್ ಇವತ್ತು ಆಮೇಲೆ ಇನ್ನು ಕೆಲವು ನನ್ನ ಒಳ್ಳೊಳ್ಳೆ ಫ್ರೆಂಡ್ಸ್ ಈ ಜಾಗದ ಬಗ್ಗೆ ಸಜೆಸ್ಟ್ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಲ್ಲೇಶ್ವರದಲ್ಲಿ ಇರುವಂತ ಒಂದು ಶೋರೂಮ್ ಇದು. ಹಾಗಾಗಿ ಇಲ್ಲಿಗೆ ಬಂದೆ. ಅವರು ಎಕ್ಸ್ಪ್ಲೈನ್ ಮಾಡಿದ ರೀತಿ ತುಂಬಾ ಖುಷಿ ಆಯ್ತು. ಅಂಡ್ ಪ್ರತಿಯೊಂದಕ್ಕೂ ಕ್ರಿಸ್ಟಲ್ಸ್ಗೆ ಅದು ಯಾತಕ್ಕೆ ಇಟ್ಕೋಬೇಕು, ಅದ್ರದ್ದು ಬೆನಿಫಿಟ್ಸ್ ಏನು, ಅದ್ರ ಹಿಂದೆ ಇರುವಂತ ಏನು ಸೈಂಟಿಫಿಕ್ ಅಂದ್ರೆ ಸುಮ್ನೆ ಒಂದು ಮೂಢನಂಬಿಕೆ ತರ ಹೇಳದೆ ಅದರಿಂದ ಏನು ಎಫೆಕ್ಟ್ಸ್ ಇದೆ, ಪಾಸಿಟಿವಿಟಿ ಏನಿದೆ ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗಾಗಿ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಯಾವಾಗ್ಲೂ ಪ್ರತಿಯೊಂದು ನಮ್ಮ ಪೂರ್ವಿಕರು ಅಥವಾ ನಮ್ಮ ನೇಚರ್ ನಮಗೆ ಎಲ್ಲ ಪಾಸಿಟಿವ್ ಥಿಂಗ್ಸ್ ಕೊಟ್ಟಿರೋದು. ಸೊ ಅದ್ರ ಹಿಂದೆ ಒಂದು ಬಲವಾದ ಒಂದು ಸ್ಟ್ರಾಂಗ್ ಸೈಂಟಿಫಿಕ್ ರೀಸನ್ ಇರುತ್ತೆ. ಆದ್ರೆ ಅದು ಕಾಲಾನುಸಾರ ಏನಾಗ್ಬಿಟ್ಟಿದೆ ಅಂದ್ರೆ ಕೆಲವೆಲ್ಲ ಕಳೆದೋಗ್ಬಿಟ್ಟು ಮೂಢನಂಬಿಕೆಗಳು ಬಂದ್ಬಿಟ್ಟಿದೆ. ಸೊ ಅದನ್ನ ಆ ಮೂಢನಂಬಿಕೆಗಳನ್ನ ಹೋಗ್ಲಾಡಿಸಿ ಅದ್ರದ್ದು ಒರಿಜಿನಲ್ ಏನಿದೆ, ಅದ್ರದ್ದು ಇಂಟೆನ್ಷನ್ ಆಗ್ಲಿ ಅಥವಾ ಅದನ್ನ ಇಟ್ಕೊಳ್ಳೋದಕ್ಕೆ ಇಂಟೆನ್ಷನ್ ಆಗ್ಲಿ, ಅದನ್ನ ಯಾವ ರೀತಿ ಬಳಸ್ಬೇಕು, ಅದರಿಂದ ಏನ್ ಒಳ್ಳೇದಾಗತ್ತೆ ಅಂತ ಅದು ಈಗ ಎಕ್ಸಾಕ್ಟ್ ಆಗಿ ಸೈಂಟಿಫಿಕ್ ಇನ್ ಸೈಂಟಿಫಿಕ್ ಅಂಡ್ ಪ್ರಾಪರ್ ಎಕ್ಸ್ಪ್ಲನೇಷನ್ ಎಲ್ಲ ತಿಳಿಸ್ಕೊಟ್ರು. ಸೊ ಹಾಗಾಗಿ ಖುಷಿ ಆಯ್ತು. ಐ ವಾಂಟ್ ಟು ಟ್ರೈ ಇಟ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಗಿರಿಧರ್ ದಿವಾನ್ ಸರ್ ಅವ್ರಿಗೆ. ನಿಮ್ಮನ್ನ ನನಗೆ ಕನೆಕ್ಟ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್, ವಿಸಿಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.